ಹಲೋ ಫ್ರೆಂಡ್ಸ್, ಇವತ್ತು ನಾನು ನಿಮಗೆ ಬಾದಾಮ್ ಕುಕೀಸ್ ಮಾಡೋದನ್ನು ತಿಳಿಸ್ಕೊಡ್ತೀನಿ. ಬೇಕಾಗಿರೋ ಸಾಮಗ್ರಿ ಬಾದಾಮ ಮತ್ತು ತುಪ್ಪ. ಇವೆರಡು ಸಾಮಗ್ರಿ ಇದ್ದರೆ ಆಯಿತು. ನಾನು ಒಂದು ಪ್ಲೇಟನ್ನು ತಗೊಂಡಿದ್ದೀನಿ. ಇದಕ್ಕೆ ಬಾದಾಮನ್ನು ಪೌಡ್ರ್ ಮಾಡ್ಕೊಂಡಿರೋದನ್ನು ಹಾಕಿಟ್ಕೊಳ್ಳೋದು. ಇದು ಹಾಕಿದ ನಂತರ ಇದಕ್ಕೆ ತುಪ್ಪ ಆ್ಯಡ್ ಮಾಡಿ ತುಪ್ಪದಲ್ಲೇ ಕಲಿಸ್ಕೊಳ್ಬೇಕು. ತುಪ್ಪ ಹಾಕ್ಕೊಳ್ಬೇಕು, ತುಪ್ಪದಲ್ಲೇ ಕಲಿಸ್ಬೇಕು. ಇಲ್ಲಿ ನೋಡಿ ಫ್ರೆಂಡ್ಸ್, ಈ ರೀತಿ ಬಾದಾಮ್ ಪೌಡ್ರನ್ನು ತುಪ್ಪದಲ್ಲಿ ಕಲಸಿಟ್ಕೊಳ್ಬೇಕು. ಈ ರೀತಿ ಕಲಿಸ್ಕೊಂಡು ರೌಂಡ್ ಶೇಪಲ್ಲಿ ಮಾಡಿಟ್ಕೊಳ್ಬೇಕು. ಇದನ್ನು 20 ನಿಮಿಷ ಬೇಯಿಸ್ಬೇಕು. ರೌಂಡ್ ಶೇಪಲ್ಲಿ ಮಾಡಿಟ್ಕೊಂಡು ನಂತರ ಬೇಯಿಸ್ಕೊಳ್ಬೇಕು. ಇಲ್ಲಿ ನೋಡಿ ಫ್ರೆಂಡ್ಸ್, ಒಂದು ಕಡಾಯಿಯಲ್ಲಿ ಈ ರೀತಿ ಪಾತ್ರೆ ಹಾಕಿ ಇದರಲ್ಲಿ ಒಂದೊಂದು ಉಂಡೆನ ಹಾಕ್ಕೊಳ್ಬೇಕು. ಈ ರೀತಿ ಹಾಕಿ ಮುಚ್ಚಿದ್ರೆ ಆಯಿತು. 20 ನಿಮಿಷ ತನಕ ಬೇಯಿಸ್ಬೇಕು. ಈ ರೀತಿ ಇಟ್ಟು ಮುಚ್ಚಳವನ್ನು 20 ನಿಮಿಷ ಕಾಲ ಮುಚ್ಚಿಟ್ಟು ಬೇಯಿಸಬೇಕು. ಕಡಾಯಿಯಲ್ಲಿಟ್ಟು 20 ನಿಮಿಷ ಕಾಲ ಬೇಯಿಸ್ಕೊಳ್ಬೇಕು. ಮುಚ್ಚಳ ಮುಚ್ಚಿ ಬೇಯಿಸ್ಕೊಳ್ಬೇಕು. ಇಲ್ಲಿ ನೋಡಿ ಫ್ರೆಂಡ್ಸ್, ರೆಡಿಯಾಗಿದೆ. ಈಗ ಇದನ್ನು ಮಡಚಿಡಬೇಕು. ಈಗ ಇದನ್ನು ಒಂದೊಂದೇ ಆಗಿ ಮಡಚಬೇಕು. ನೋಡಿ, ನಾನು ಪ್ರತಿಯೊಂದನ್ನು ಮಡಚ್ಕೊಂಡಿದ್ದೀನಿ. ಇದು ಒಂದು ಸೈಡ್ ಬೆಂದಿದೆ. ಈಗ ಮತ್ತೊಂದು ಸಲ ಮುಚ್ಚಿ ಬೇಯಿಸಿದರೆ ಆಯಿತು. ಇದಕ್ಕೆ ನಾನು ಬಾದಾಮನ್ನು ಪೌಡ್ರ್ ಮಾಡೋ ಟೈಮಲ್ಲಿ ಕಲ್ಲು ಸಕ್ಕರೆಯನ್ನು 1-2 ಹಾಕ್ಕೊಂಡಿದ್ದೆ. ಟೇಸ್ಟಿಗೆ ಬೇಕಾದರೆ ಶುಗರ್ ಹಾಕ್ಕೊಳ್ಬೋದು ನೀವು. ನಾನು ಕಲ್ಲು ಸಕ್ಕರೆ ಪೌಡ್ರನ್ನು ಹಾಕ್ಕೊಂಡಿದ್ದೀನಿ. 5 ನಿಮಿಷ ಮತ್ತೆ ಮುಚ್ಚಳ ಮುಚ್ಚಿಡೋದು. ಇದಕ್ಕೆ ಕೊಕೊನಟ್ ಕೂಡ ಹಾಕ್ಕೊಳ್ಬೋದು. ಕೊಕೊನಟ್ ಹಾಕಿದ್ರೆ ಇನ್ನೂ ರುಚಿ ಬರುತ್ತೆ. ಸಕ್ಕರೆ ಸ್ವೀಟಿಗೆ ಹಾಕ್ಕೊಳ್ಬೋದು. ನಾನು ಶುಗರ್ ಸೇರಲ್ಲ ಅಂದ್ಕೊಂಡು ಕಲ್ಲು ಸಕ್ಕರೆ ಹಾಕ್ಕೊಂಡಿದ್ದೀನಿ. ನೋಡಿ ಫ್ರೆಂಡ್ಸ್, ಈಗ ಮುಚ್ಚಳವನ್ನು ತೆಗೆಯುತ್ತಿದ್ದೇನೆ 10 ನಿಮಿಷ ಬಿಟ್ಟು. ಇಲ್ಲಿ ನೋಡಿ, ಇದು 2 ಸೈಡ್ ಬೆಂದಿರುತ್ತೆ. ಎರಡು ಸೈಡ್ ಕೂಡ ಬೆಂದಿದೆ. ಈಗ ಬಾದಾಮ್ ಕುಕ್ಕೀಸ್ ರೆಡಿಯಾಗಿದೆ. ನೀವು ಕೂಡ ಮಾಡ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೋಡಿ ಫ್ರೆಂಡ್ಸ್, ಬಾದಾಮ್ ಕುಕ್ಕೀಸ್ ರೆಡಿಯಾಗಿದೆ. ಎರಡು ಸೈಡ್ ಕೂಡ ಒಂದೇ ರೀತಿ ಬೆಂದಿರದೆ.